ಯಾರೆಲ್ಲ 5, 14, 23ನೇ ತಾರೀಕು ಕೊಟ್ಟಿರ್ತೀರ ಇವರೆಲ್ಲರೂ ಕೂಡ 5 ಸೀರೀಸಲ್ಲಿ ಬರ್ತಾರೆ. ಈ ಎನಿಮೀಸ್ ಅನ್ನೋದೇ ಇರೋದಿಲ್ಲ. ಟ್ರಾವೆಲ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ತುಂಬಾ ಬುದ್ಧಿವಂತರು, ದುಡ್ಡು ಮಾಡೇ ಮಾಡುವಂತ ನಂಬರ್ ಇದಾಗಿದೆ. ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಭಾ ಶೆಟ್ಟಿ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವಾಗ ಒಂದು ಸಮಯ ಅನ್ನೋದು ನಿಗದಿ ಆಗಿರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ದಿನಾಂಕ ನಮ್ಗೆ ತುಂಬಾ ಇಂಪಾರ್ಟೆಂಟು, ಹುಟ್ಟಿದ ಸಮಯ ಕೂಡ ತುಂಬಾ ಇಂಪಾರ್ಟೆಂಟು. ನಾವೆಲ್ಲೇ ಹೋಗ್ಬೇಕು ಅಂತಂದಾಗೂ ಕೂಡ ನಾವು ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ. ಅದೇನೆ ನಂಬರ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ದಿನಾಂಕದಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವರು ಯಾವ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿದ್ರೆ ಅವ್ರ ಜೀವನದಲ್ಲಿ ಏಳಿಗೆ ಆಗತ್ತೆ, ಅಥವಾ ಯಾವುದನ್ನ ಮಾಡಲೇಬಾರ್ದು, ಯಾವ ನಂಬರ್ಸ್ನ ಫಾಲೋ ಮಾಡಬೇಕು, ಪ್ರತಿಯೊಂದು ಮಾಹಿತಿನೂ ಕೂಡ ನಾನೀಗ ಕೊಡ್ತಾ ಹೋಗ್ತೀನಿ. ಇನ್ನ ಯಾರೆಲ್ಲ 5, 14, 23ನೇ ತಾರೀಕು ಕೊಟ್ಟಿರ್ತೀರ ಇವರೆಲ್ಲರೂ ಕೂಡ 5 ಸೀರೀಸಲ್ಲಿ ಬರ್ತಾರೆ. 5ನೇ ಸೀರೀಸ್ ಅಂತಾನೆ ಬುಧನ ಆಡಳಿತ. ಬುಧ ಅಂದ್ರೇನೆ ಬಹಳಷ್ಟು ಬುದ್ಧಿವಂತ, ತುಂಬಾ ಬುದ್ಧಿವಂತಿಕೆ ಇರುತ್ತೆ. ಇವ್ರಿಗೆ ಎನಿಮೀಸ್ ಅನ್ನೋದೇ ಇರೋದಿಲ್ಲ. ಯಾವಾಗ್ಲೂ ಕೂಡ ಎಲ್ಲಾರ ಜೊತೆನೂ ಚೆನ್ನಾಗಿರ್ಬೇಕು, ಎಲ್ಲಾರ ಜೊತೆನೂ ಒಂದೊಳ್ಳೆ ರಿಲೇಶನ್ಶಿಪ್ ಇಟ್ಕೊಬೇಕು ಅಂತ ಯೋಚನೆ ಮಾಡುವಂತ ಸ್ವಭಾವದವರಾಗಿರ್ತಾರೆ. ಸೊ ಇವರ ಗುಣ, ಸ್ವಭಾವ, ನಡವಳಿಕೆ ಎಲ್ಲ ಹೇಗಿರುತ್ತೆ ಅಂತ ನೋಡಿದ್ರೆ, ಇವ್ರು ಯಾವಾಗ್ಲೂ ಕೂಡ ಟ್ರಾವೆಲ್ ಮಾಡಕ್ ತುಂಬಾ ಇಷ್ಟಪಡ್ತಾರೆ. ಇವ್ರು ಯಾವಾಗ್ಲೂ ಗ್ರೀನ್ ಇರ್ಬೇಕು, ಗ್ರೀನ್ ಜಾಸ್ತಿ ಇರೋ ಕಡೆ ಹೋಗಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಕಾಡಾಗಿರ್ಬೋದು, ಬೆಟ್ಟ ಗುಡ್ಡಗಳು, ಈ ತರ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕು, ಪ್ರಕೃತಿ ಮಧ್ಯದಲ್ಲಿ ಇರೋದಕ್ಕೆ ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳಾಗಿರ್ತಾರೆ. ತುಂಬಾ ಬುದ್ಧಿವಂತರು, ಮತ್ತೆ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಆಸೆ ಪಡುವಂತವ್ರು, ಬಿಸ್ನೆಸ್ ಮಾಡೋಕ್ ಜಾಸ್ತಿ ಬಿಸ್ನೆಸ್ ಮಾಡೋರೆಲ್ಲರೂ ಈ ಬುಧನ ಸಂಖ್ಯೆದಲ್ಲಿ ಹುಟ್ಟಿರೋರೇ ಆಗಿರುತ್ತಾರೆ. ಅವ್ರೆಂತ ಬಡತನದಲ್ಲಿ ಹುಟ್ಟಿದ್ರು ಕೂಡ ಅವರು ಒಂದು ಲೆವೆಲ್ಗೆ, ಒಂದು ಏಜ್ಗೆ ಅಂತ ಬರೋಷ್ಟೊಳಗಡೆ ಅವ್ರು ಕಷ್ಟಪಟ್ಟು ದುಡಿದು ಒಂದು ಎತ್ತರದ ಸ್ಥಾನಕ್ಕೆ ಹೋಗುವಂತ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ದುಡ್ಡು ಮಾಡೇ ಮಾಡುವಂತ ನಂಬರ್ ಇದಾಗಿರುತ್ತೆ. ಮತ್ತೆ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಹರಿಸಿರ್ತಾರೆ. ಇವ್ರಿಗೆ ಏನಾದ್ರು ಸ್ವಲ್ಪ ಸಮಸ್ಯೆ ಬಂತು ಅಂದ್ರೆ ಅದು ಏನಕ್ಕೆ ಬರ್ತಾ ಇದೆ, ಏನು ಎತ್ತ ತಿಳ್ಕೊಂಡು ಅದಕ್ಕೆ ಪ್ರಿಕಾಷನ್ ತಗೋಬೇಕು ಅನ್ನುವಂತ ಮನಸ್ಥಿತಿ ಇವ್ರಿಗೆ ಚೆನ್ನಾಗಿದೆ. ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇವ್ರ ಕೈ ಕೆಳಗಡೆ ಯಾರೇ ಇದ್ದು ಕೂಡ ಅವ್ರಿಗೆ ಅಡ್ವೈಸ್ ಮಾಡೋದಾಗಿರ್ಬೋದು, ಲೀಡರ್ಶಿಪ್ ನ ತಗೊಳ್ಳೋದಾಗಿರ್ಬೋದು, ಎಲ್ಲರಿಗೂ ಕೂಡ ನೋಡಿ ಅದನ್ನ ನಿಭಾಯಿಸಕ್ ಆಗೋದಿಲ್ಲ. 4 ಜನ ಇದ್ದಾರೆ ಅಂತಂದ್ರೆ ಒಬ್ಬೊಬ್ರು ಒಂದು ಒಪಿನಿಯನ್ ಇರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಇವರ ಆಡಳಿತಕ್ಕೆ ಅವ್ರನ್ನ ತಗೋಬೇಕು ಅಂತಂದ್ರೆ ಅದಷ್ಟು ಈಸಿ ಅಲ್ಲ. ಅದಕ್ಕೆ ಆದಷ್ಟು ಇವರ ಒಂದು ರಾಜಕೀಯದವರು ಆದಷ್ಟು ಈ 5ನೇ ನಂಬರ್ ಅವರೇ ಆಗಿರ್ತಾರೆ. ಇನ್ನ ಫ್ಯಾಮಿಲಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರನ್ನ ತುಂಬಾ ಪ್ರೀತಿಸ್ತಾರೆ. ಅವ್ರಿಗೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಜೊತೆಗೆ ಜನರನ್ನ ಅಟ್ರಾಕ್ಟ್ ಮಾಡೋದು ಜಾಸ್ತಿ. ಇವರು 10 ಜನದ ಮಧ್ಯೆ ಇದ್ದಾರೆ ಅಂತಂದ್ರೆ ಇವ್ರು ತುಂಬಾ ಹೈಲೈಟ್ ಆಗ್ತಾರೆ. ಆ ರೀತಿ ಇವ್ರು ಮಾತಾಡೋದಾಗಿರ್ಬೋದು, ಡ್ರೆಸ್ ಅಪ್ ಮಾಡ್ಕೊಳ್ಳೋದಾಗಿರ್ಬೋದು, ಇವರ ಒಂದು ನಡವಳಿಕೆನೇ ಆ ರೀತಿ ಇರುತ್ತೆ. ಅದನ್ನ ನೋಡೇ ಇವ್ರು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಇನ್ನ ತುಂಬಾ ಸಾಕಷ್ಟು ಪರಿಶ್ರಮದಿಂದ ಇವರಿಗೆ ಹಣ ಬರುತ್ತೆ. ಹಣ ಅಂತೂ ಇವ್ರ ಹತ್ರ ಬಂದೇ ಬರುತ್ತೆ. ತುಂಬಾ ಹಣನ ಅಟ್ರಾಕ್ಟ್ ಮಾಡ್ತಾರೆ ಇವರು. ಅಂಡ್ ಹೆಲ್ತ್ ಪ್ರಾಬ್ಲಮ್ಸ್ ಏನ್ ಬರ್ಬೋದು ಇವರಿಗೆ ಅಂತ ನೋಡಿದ್ರೆ, ಮೊದಲನೇದಾಗಿ ನರದ ಸಮಸ್ಯೆಗಳು ಬರುವಂತದ್ದು, ಜೊತೆಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರುವಂತದ್ದು, ಜೊತೆಗೆ ಯಾವಾಗ್ಲೂ ಕೂಡ ಇವರು ರೆಸ್ಟ್ಲೆಸ್ ಆಗುವಂಥದ್ದು, ಚಡಪಡಿಕೆ ಜಾಸ್ತಿ ಇರುತ್ತೆ. ಏನಾಗುತ್ತೋ ಹಿಂಗಾಗುತ್ತೋ ಏನೋ ಮುಂದಕ್ಕೇನೋ ಅನ್ನೋಂತ ಒಳಗಡೆನೆ ಇವರಿಗೆ ಚಡಪಡಿಕೆ ಜಾಸ್ತಿ ಇರುತ್ತೆ. ಇನ್ನು ಇವ್ರ ಹತ್ರ ನೆಗೆಟಿವ್ ಏನಿದೆ ಅಂತ ನೋಡಕ್ ಹೋದ್ರೆ, ನೆಗೆಟಿವ್ ಅಂಶಗಳೇನು ಅಂತ ನೋಡಕ್ ಹೋದ್ರೆ, ಸ್ವಲ್ಪ ಮೂಡ್ ಸ್ವಿಂಗ್ ಆಗಿರ್ತಾರೆ. ಮೂಡಿಗಳಿವ್ರು, ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಜ್ಞಾನ ಇರೋದಿಲ್ಲ ಇವರಿಗೆ. ಇವತ್ತು ಅನ್ಕೊಳ್ಳೋ ಕೆಲ್ಸನ ಟಕ್ಕಂತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚೇಂಜ್ ಮಾಡ್ಬಿಟ್ಟು ಬೇರೆ ಇನ್ನೇನೋ ಒಂದು ಇದನ್ನ ಮಾಡ್ಬಿಡ್ತಾರೆ. ಅಯ್ಯೋ ಬೆಳಗ್ಗೆ ಆತರ ಯೋಚನೆ ಇತ್ತು, ಇವಾಗ ನನ್ಗೆ ಆತರ ಯೋಚನೆ ಬರ್ತಲ್ಲ, ಬೇರೆ ಇನ್ನೇನೋ ಕೆಲಸ ಮಾಡೋಣ ಅನ್ನೋದ್ರ ಕಡೆ ಗಮನ ಕೊಟ್ಬಿಡ್ತಾರೆ. ಇವಾಗ ಒಂದ್ ದಾರಿನಲ್ಲಿ ಹೋಗ್ತಾ ಇರ್ತಾರೆ, ಇಮಿಡಿಯೇಟ್ ಆಗಿ ಬೇಕಾದ್ರೆ ಅವರು ಡೈವರ್ಷನ್ ತಗೊಂಡು ಬೇರೆ ಕಡೆ ಹೊರಟೋಗ್ತಾರೆ. ಆ ರೀತಿ ಸ್ವಭಾವದವರಾಗಿರ್ತಾರೆ. ಸ್ವಲ್ಪ ಸೋಮಾರಿತನನೂ ಜಾಸ್ತಿ. ಅಯ್ಯೋ ಮಾಡೋಣ ಬಿಡು, ಅಯ್ಯೋ ಹೋಗೋಣ ಬಿಡು ಅಂತ ಅನ್ನೋದು, ಹೇಳಿದ ಟೈಮ್ಗೆ ಹೋಗದೆ ಇರೋಂಥದ್ದು, ಅದನ್ನು ಕೂಡ ಇವ್ರು ಮಾಡ್ತಾ ಇರ್ತಾರೆ. ಒಂದೇ ವಿಷಯಕ್ಕೆ ಯಾವಾಗ್ಲೂ ಕೂಡ ಲಾಂಗ್ ಟೈಮ್ ಅಂಟ್ಕೊಂಡೇ ಇರ್ತಾರೆ. ಯಾವ್ದಾನೋ ಒಂದು ವಿಚಾರ ಅಂದ್ರೆ ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಆ ಥರದ್ದಿಲ್ಲ. ಅಯ್ಯೋ ಈ ತರ ಆಯ್ತು 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 ಅಂತ ಯೋಚನೆ ಮಾಡೋದು, ಅಥವಾ ಏನೋ ಒಳ್ಳೇದಾಗ್ಬಿಟ್ರೆ ನನ್ಗೆ ಈ ತರ ಆಗೋಯ್ತಲ್ಲ, ನಾನು ಈ ತರ ಬೆಳೆದ್ಬಿಟ್ನಲ್ಲ, ಆ ರೀತಿ ಅವ್ರನ್ನ ಅವರೇ ಹೊಗಳ್ಕೊಳ್ಳೋದು, ಈ ತರದ್ದು ಸ್ವಲ್ಪ ಯೋಚನೆಗಳು ಜಾಸ್ತಿ ಇರುತ್ತೆ.
ಮತ್ತೆ ಯಾವಾಗ್ಲೂ ಇವ್ರಿಗೆ ಆತಂಕ ಜಾಸ್ತಿ, ಚಡಪಡಿಕೆ ಜಾಸ್ತಿ ಇರುತ್ತೆ. ಅದೇ ಇವ್ರಿಗೆ ನೆಗೆಟಿವಿಟಿ. ಯಾಕೆಂದ್ರೆ ಈ ವ್ಯಕ್ತಿಗೆ ಹಿಂಗ್ ಹರ್ಟ್ ಮಾಡಿದ್ರೆ ಇವ್ನು ಹರ್ಟ್ ಆಗ್ತಾನೆ, ಇವ್ನು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾದಾಗ ಅದನ್ನ ಮಾಡಕ್ ಜಾಸ್ತಿ ಮಾಡ್ತಾರೆ. ಸೊ ಇವ್ರ ಸ್ವಭಾವನೇ ಅದಾಗೋಗ್ಬಿಟ್ಟಿರುತ್ತೆ. ಅದನ್ನ ಆದಷ್ಟು ಇವರು ಅವಾಯ್ಡ್ ಮಾಡ್ಕೋಬೇಕು. ಇನ್ನ ಯಾವ ರೀತಿಯಾದ ಕೆಲಸಗಳು ಇವ್ರಿಗೆ ಮಾಡ್ಬೇಕು, ಯಾವ್ದು ಬರುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇವ್ರಿಗೆ ಬಿಸ್ನೆಸ್, ಯಾವುದೇ ರೀತಿಯಾದ ಬಿಸ್ನೆಸ್ ಕೊಟ್ರು ಮಾಡುವಂತ ಟ್ಯಾಲೆಂಟ್ ಇವ್ರಿಗಿರುತ್ತೆ. ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಬಿಸ್ನೆಸ್ ಇವ್ರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರಿಗೆ ಇವ್ರ ಕೆರಿಯರ್ ಯಾವ ರೀತಿಯಾದ ಕೆರಿಯರ್ ಇವ್ರಿಗಿರುತ್ತೆ, ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿದಾಗ ಮೊದಲನೇದಾಗಿ ಬಿಸ್ನೆಸ್, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ಕೆ ತುಂಬಾನೇ ಇವ್ರಿಗೆ ಸೂಟ್ ಆಗುತ್ತೆ. ಸೊ ಯಾರ ಕೈ ಕೆಳಗಡೆನೂ ಕೆಲಸ ಮಾಡಕ್ಕೆ ಇವ್ರು ಅಷ್ಟು ಇಷ್ಟಪಡಲ್ಲ. ಇದಕ್ಕೂ ಮೀರಿ ಮಾಡ್ಬೇಕು ಅಂತ ಬಂದಾಗ ಇವರಿಗೆ ಟ್ರಾವೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ. ಮೀಡಿಯಾ ಲೈನ್ ಇವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಕೌಂಟ್ಸ್ ಲೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಅಡ್ವೈಸ್, ಯಾರಿಗಾದ್ರೂ ಏನಾದ್ರು ಅಡ್ವೈಸ್ ಮಾಡ್ಬೇಕು ಅನ್ನೋದು ಕೂಡ ಇವರಿಗೆ ತುಂಬಾ ಚೆನ್ನಾಗಿ ಬರುವಂತದ್ದು. ಇನ್ನ ಎಜುಕೇಶನ್, ಇದಕ್ಕೆ ಸಂಬಂಧಪಟ್ಟಿದ್ದು ಎಜುಕೇಶನ್ ಏನ್ ಮಾಡ್ಕೋಬೇಕು ಅಂತ ನೋಡಕ್ ಬಂದಾಗ ಫಿನಾನ್ಸ್ ಚೆನ್ನಾಗಿ ಬರುತ್ತೆ. ಅಕೌಂಟ್ ತುಂಬಾ ಚೆನ್ನಾಗಿ ಬರುತ್ತೆ. B.Ed ಮಾಡುವಂಥದ್ದು, ಯಾಕಂದ್ರೆ ಎಜುಕೇಶನ್ ಕೂಡ ಇವರಿಗೆ ಎಜುಕೇಶನ್ ಟೀಚ್ ಮಾಡೋದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ B.Ed ಮಾಡ್ಕೊಳ್ಳುವಂಥದ್ದು. ಆಮೇಲೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನಾದ್ರು ವರ್ಕ್ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಜರ್ನಲಿಸಮ್ ಆಗಿರ್ಬೋದು, ಇಂಥದ್ದೆಲ್ಲನೂ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಬರುವಂಥದ್ದು. ಇನ್ನು ಬರುವಂತ ನಂಬರ್ ಯಾವುದು, ಇವ್ರಿಗೆ ಬರ್ದಿರೋ ನಂಬರ್ ಯಾವುದು ಅಂತ ನೋಡಿದ್ರೆ, ಇವ್ರಿಗೆ 1 ಸೀರೀಸ್ ಇಂದ ಹಿಡಿದು 9 ಸೀರೀಸ್ ವರೆಗೂ ಬರುವಂತ ಎಲ್ಲಾ ನಂಬರ್ಗಳು ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರಿಗೆ ಎನಿಮಿ ನಂಬರ್ಸ್ ಅನ್ನೋದೇ ಇಲ್ಲ. ಯಾರನ್ನ ಬೇಕಾದ್ರೂ ಹೋಲಿಸ್ಕೊಳ್ಳುವಂತ ಟ್ಯಾಲೆಂಟ್ ಇವ್ರಿಗಿದೆ. ತುಂಬಾ ಬೆಸ್ಟ್ ಲಕ್ಕಿ ನಂಬರ್ ಯಾವುದು ಅಂದ್ರೆ 6 ಇವರಿಗೆ ತುಂಬಾ ಬೆಸ್ಟ್ ಲಕ್ಕಿ ನಂಬರ್ ಆಗಿರುತ್ತೆ. ಎಷ್ಟು ನೀವು 6ನ ಫಾಲೋ ಮಾಡ್ತೀರೋ ಅಷ್ಟು ನಿಮ್ಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನ ಲಕ್ಕಿ ಕಲರ್ಸ್ ಅಂತ ಬಂದಾಗ ಅವ್ರಿಗೆ ಗ್ರೀನ್ ತುಂಬಾ ಚೆನ್ನಾಗಿ ಬರುವಂತದ್ದು, ಜೊತೆಗೆ ವೈಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಿಟ್ರೆ ಎಲ್ಲಾ ಕಲರ್ ಇವ್ರಿಗೆ ಚೆನ್ನಾಗಿ ಬರುತ್ತೆ. ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಬ್ಲಾಕ್ ಅಂಡ್ ಬ್ರೌನ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನ ಈ ದಿನಾಂಕದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅಂತ ನೋಡೋಣ ಈಗ. ನೋಡಿ 5 ಸೀರೀಸ್ ನಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅಂತ ನೋಡಿದ್ರೆ, ಮೊದಲನೇದಾಗಿ ಸುಭಾಷ್ ಚಂದ್ರ ಬೋಸ್ ಅವರು 23ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ದೀಪಿಕಾ ಪಡುಕೋಣೆ ಅವರು 5ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ, ಅವರು ಒಂದು ಚಿಕ್ಕ ಇದ್ರಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ಕೊಂಡವರು ಯಾವ ಲೆವೆಲ್ಗೆ ಇವತ್ತು ಬೆಳೆದಿದ್ದಾರೆ, ಎಷ್ಟು ದುಡ್ಡು ಮಾಡಿದ್ದಾರೆ, ಎಷ್ಟು ಹೆಸರು ಮಾಡಿದ್ದಾರೆ. ಇನ್ನ ಜಾವಗಲ್ ಶ್ರೀನಾಥ್ ಅವರು 14ನೇ ತಾರೀಕು ಹುಟ್ಟಿರುವಂತದ್ದು. ಬುದ್ಧ, ಲಾರ್ಡ್ ಬುದ್ಧ ಕೂಡ 23ನೇ ತಾರೀಕೆ ಹುಟ್ಟಿರುವಂತದ್ದು. ರಾಧಾಕೃಷ್ಣನ್ ಅವರು 14ನೇ ತಾರೀಕು ಹುಟ್ಟಿದ್ದಾರೆ. ಅಂಡ್ ಸಂಜಯ್ ಗಾಂಧಿ ಅವರು ಕೂಡ 14ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ರಶ್ಮಿಕಾ ಮಂದಣ್ಣ ಅವರು ಕೂಡ 5ನೇ ತಾರೀಕು ಹುಟ್ಟಿದ್ದಾರೆ. ಶ್ರೀಲೀಲಾ ಅವರು ಕೂಡ 14ನೇ ತಾರೀಕು ಹುಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ 5ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ, ಇವರೆಲ್ಲ ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಎಂತ ಹೆಸರನ್ನ ಮಾಡಿದ್ದಾರೆ, ಎಷ್ಟು ದುಡ್ಡು ಮಾಡಿದ್ದಾರೆ. ಇದೆಲ್ಲಾನು ಕೂಡ ಈ ನಂಬರ್ ನಲ್ಲಿ ಹುಟ್ಟಿರೋರಿಗೆ ಆ ಗುಣ ಸ್ವಭಾವಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಗೇನಾದ್ರೂ ನಮ್ಗೇನು ಗೊತ್ತಾಗ್ತಾ ಇಲ್ಲ, ಅಥವಾ ಜೀವನದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ, ನಮ್ಗೇನು ನೇಮ್ ಚೇಂಜ್ ಮಾಡ್ಬೇಕು, ಅಥವಾ ಯಾವ ನಂಬರ್ ತಗೋಬೇಕು, ಗಾಡಿಗೆ ಯಾವ ತರ ನಂಬರ್ ಟ್ಯೂನ್ ಅಪ್ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು. ಸೊ ಎಲ್ಲರಿಗೂ ಧನ್ಯವಾದಗಳು.